ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, ಬಿ ಟಿ ಸಿನಲ್ಲಿ ಆಲ್ರೆಡಿ ಈ ಪಾಯಿಂಟಲ್ಲಿ ಒಂದು ಟ್ರೇಡನ್ನು ತೆಗೆದುಕೊಳ್ಳಲಾಗಿದೆ. ಟ್ರೇಡನ್ನು ತೆಗೆದುಕೊಂಡು ಇವಾಗ ಆಲ್ರೆಡಿ 134 ಪಾಯಿಂಟ್ಸ್ ರನ್ನಿಂಗಲ್ಲಿದೆ ಮಾರ್ಕೆಟಲ್ಲಿ. ಆಲ್ಮೋಸ್ಟ್ ಇನ್ನೂ 300 ಪಾಯಿಂಟ್ ಬಂದಿತ್ತು, 300 ಪಾಯಿಂಟು. ಬಟ್ ಲೇಟಾಗಿ ಲೈವನ್ನು ಮಾಡ್ತಾಯಿದ್ದೀನಿ. ಈ ಒಂದು ಟ್ರೇಡನ್ನು ಯಾವ ಥರ ಪ್ಲ್ಯಾನ್ ಮಾಡಿದ್ದೀವಿ, ಜೊತೆಗೆ ಇದನ್ನು ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಕೊಟ್ಟಿದ್ದೀವ ಇಲ್ವಾ, ಎಲ್ಲಿ ಕೊಟ್ಟಿದ್ದೀವಿ ಅದನ್ನು ಕೂಡ ತುಂಬ ಮುಖ್ಯ ಆಗುತ್ತಲ್ಲ. ಫಸ್ಟ್ ಸ್ಟೂಡೆಂಟ್ ಗ್ರೂಪಲ್ಲಿ ಏನು ಕೊಟ್ಟಿದ್ದೀವಿ ಅನ್ನೋದನ್ನ ತೋರಿಸ್ತೀನಿ. ನೋಡಿ ಇಲ್ಲಿ 7:18 ಅಶೋಕ್ ಆರ್ಡರ್ ಬ್ಲಾಕ್ ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಚೆಕ್ ಮಾಡ್ಕೊಳ್ಳಿ. ಪ್ರೈಸ್ ಇನ್ನೂ ಕೆಳಗಡೆ ಬಿದ್ದಿಲ್ಲ ಬಂಧುಗಳೇ, ನೀವೇ ಚೆಕ್ ಮಾಡ್ಕೊಳ್ಳಿ. ಯಾವಾಗ ಕೊಟ್ಟಿದ್ದೀವಿ? ಪ್ರೈಸ್ ಬಿದ್ದಾದ್ಮೇಲೆ ಕೊಟ್ಟಿದ್ದೀವಾ? ಇಲ್ಲ ಅಲ್ವಾ? ಎಕ್ಸಾಕ್ಟಾಗಿ ಕ್ಯಾಂಡಲ್, ಗ್ರೀನ್ ಕ್ಯಾಂಡಲ್ ಇದೆಯಲ್ಲ, ಆ ಗ್ರೀನ್ ಕ್ಯಾಂಡಲ್ ಬಂದಾಗ ಕೊಟ್ಟಿರೋವಂಥದ್ದು ಟ್ರೇಡನ್ನು. ಕರೆಕ್ಟ್. ಅದಾದಮೇಲೆ ಪ್ರೈಸ್ ಬಿದ್ದಿದೆ ಇಲ್ಲಿ. ಜೊತೆಗೆ 7:25 300 ಪಾಯಿಂಟ್ಸ್ ರನ್ನಿಂಗಲ್ಲಿದೆ. 50% ಕೂಡ ಆಲ್ರೆಡಿ ಬುಕ್ ಮಾಡಲಾಗಿದೆ. ಇಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ಈಸ್ ಮೈ ಟ್ರೇಡ್ ಸೆಟಪ್. ಇದು ತುಂಬ ಮುಖ್ಯವಾದದ್ದು. ಯಾವ ಸ್ಟ್ರಾಟಜಿ? ಲಕ್ಷ್ಮಣ ರೇಖಾ ಸ್ಟ್ರಾಟಜಿ. ಯಾರು ನಮ್ಮ ಕೋರ್ಸನ್ನು ತೊಗೊಂಡಿರ್ತಾರೆ ಅವ್ರಿಗೆ ಸ್ಟೂಡೆಂಟ್ ಗ್ರೂಪನ್ನು ಮಾಡಲಾಗಿರುತ್ತೆ. ಬನ್ನಿ ಹಾಗಾದರೆ ಇವತ್ತಿನ ಅನಾಲಿಸಿಸ್ ಯಾವ ಥರ ಮಾಡಿದ್ದೀವಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬಂಧುಗಳ, ವೆರಿ ಸಿಂಪಲ್. ನೋಡಿ ಇಲ್ಲಿ ಪ್ರೈಸ್ ನಾನು ಯಾವಾಗಲೂ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಏನನ್ನು ಅಬ್ಸರ್ವ್ ಮಾಡ್ತೀನಿ? ನೋಡಿ ಇಲ್ಲಿ ಪ್ರೈಸ್ ಒಂದು ಲೆವೆಲ್ ಮತ್ತು ಈ ಲೆವೆಲ್. ನೋಡಿ ಈ ಪ್ರೈಸನ್ನು ಮೂವ್ ಮಾಡಿರೋರು ಯಾರು? ಬಿಗ್ ಪ್ಲೇಯರ್ಸ್. ಈ ಕ್ಯಾಂಡಲನ್ನು ಗಮನಿಸಿ, ಬಿಗ್ ಪ್ಲೇಯರ್ಸು ಮೂವ್ ಮಾಡಿದ್ದಾರೆ. ಬಿಗ್ ಪ್ಲೇಯರ್ಸ್ ಮೂವ್ ಮಾಡಿದ್ಮೇಲೆ ಫರ್ದರ್ ಮೇಲಕ್ಕೆ ಹೋಗಬೇಕು. ಗುಡ್. ಜೊತೆಗೆ ಬ್ರೇಕ್ಔಟೂ ಕೂಡ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಒಳ್ಳೆ ಬ್ರೇಕ್ಔಟ್ ಆಗಿನೂ ಕೂಡ ಪ್ರೈಸ್ ಮೇಲಕ್ಕೆ ಹೋಗ್ತಾ ಇಲ್ಲ. ಕರೆಕ್ಟಾ? ಗುಡ್ ಮೂವ್. ಇದನ್ನು ಬಿಗ್ ಪ್ಲೇಯರ್ಸು ಮೂವ್ ಮಾಡಿದಾರಲ್ವಾ. ಮೂವ್ ಮಾಡಿದ್ಮೇಲೆ ಎಂತಕ್ಕೋಸ್ಕರ ಮೂವ್ ಮಾಡಿದ್ರು? ಎಲ್ಲರೂ ಬಂದು ಬೈ ಮಾಡಲಿ ಅಂತ ಹೇಳಿಬಿಟ್ಟು ಮೂವ್ ಮಾಡಿದ್ದಾರೆ. ನೋಡಿ ಇಲ್ಲೂ ಕೂಡ ನೋಡಿ, ಇಲ್ಲಿ ಬಿಗ್ ಪ್ಲೇಯರ್ಸು ಮೂಮೆಂಟಮ್ ಇದು. ಬಟ್ ಯಾಕೆ ಮೇಲಕ್ಕೆ ಹೋಗಲಿಲ್ಲ? ಯಾಕೆ ಎಗೈನು ವಾಪಸ್ ಬಂದು ಎಲ್ಲ ಹೊಡ್ಕೊಂಡು ಮಾರ್ಕೆಟ್ ಮೇಲಕ್ಕೆ ಹೋಗಿದೆ? ತುಂಬ ಮುಖ್ಯವಾದದ್ದು. ಇದನ್ನು ಫೇಕ್ ಮೂಮೆಂಟಮ್ ಅಂತ ಕರಿತೀವಿ. ಇದನ್ನು ಫೇಕ್ ಮೂಮೆಂಟಮ್. ಇಲ್ಲಿ ಅಬ್ಸರ್ವ್ ಮಾಡಿ, ಬಿಗ್ ಮೂಮೆಂಟಮ್ ಬಂದಾದಮೇಲೆ ಈ ಪಾಯಿಂಟಲ್ಲಿ ಇದನ್ನು ಗಮನಿಸ್ತಾ ಇದೆ. ಇಲ್ಲಿ ಆಕ್ಟಿವಿಟೀಸ್ ಏನೇನು ನಡೀತಾ ಇದೆ ಅಂತ. ಓಕೆನಾ? ಇದನ್ನೇನಂತ ಕರಿತೀವಿ ಅಂದರೆ ಮಾರ್ಕೆಟ್ ಪ್ರೊಫೈಲ್ ಕಾನ್ಸೆಪ್ಟಲ್ಲಿ ಇದನ್ನು ಪಿ ಶೇಪ್ ಅಂತ ಕರಿತೀವಿ. ಪಿ ಇದು ನೋಡಿ, ಇದು ಪಿ. ಇದು ನೋಡಿ, ಇದು ಡಿ ಶೇಪ್. ಇದು ಡಿ ಶೇಪ್. ಪಿ ಶೇಪು ಡಿ ಶೇಪು ಒಂದು ಟೈಮಲ್ಲಿ ಇದನ್ನು ನಾನು ಸ್ಟಡಿ ಮಾಡ್ತಾಯಿದ್ದೆ ಮಾರ್ಕೆಟ್ ಪ್ರೊಫೈಲಲ್ಲಿ. ಬಟ್ ಯೂಸ್ ಇಲ್ಲ ಅದು. ಓಕೆನಾ? ಇದನ್ನು ಪಿ ಶೇಪ್ ಅಂತ ಕರಿತೀವಿ. ಪಿ ಶೇಪಲ್ಲಿ ಮಾರ್ಕೆಟ್ ಇದೆ. ಪಿ ಶೇಪಲ್ಲಿ ಇತ್ತಂದರೆ ಮಾರ್ಕೆಟು ಏನಾಗುತ್ತೆ ಅನ್ನೋದನ್ನ ತಿಳ್ಕೊಬೇಕಾದ್ರೆ ನಮ್ಮ ಕೋರ್ಸನ್ನು ಅಟೆಂಡ್ ಮಾಡಿ. ಇಲ್ಲಿ ಪ್ರೈಸನ್ನ ಬಿಹೇವಿಯರ್ ಏನೇನು ಆಗ್ತಾ ಇದೆ, ಈ ಒಂದು ಮೊಮೆಂಟಮ್ ಏನಿತ್ತಲ್ಲ, ಬಿಗ್ ಪ್ಲೇಯರ್ಸ್ ಮೊಮೆಂಟಮ್ಮು ಅಟ್ರ್ಯಾಕ್ಟ್ ಮಾಡಿದ್ದಾರೆ. ಯಾರನ್ನು? ಬೈಯರ್ಸನ್ನು. ಯಾವಾಗ ಅಟ್ರ್ಯಾಕ್ಟ್ ಮಾಡಿದ್ರು ಎಲ್ಲರೂ ಬಂದು ಬೈ ಮಾಡಿ ಇಲ್ಲಿ ತಗಲಾಕೊಂಡಿದ್ದಾರೆ. ಯಾವ ಪಾಯಿಂಟಲ್ಲಿ ತಗಲಾಕೊಂಡ್ರು ಅನ್ನೋದನ್ನ ನೋಡಿ ನಾನು ಈ ಒಂದು ಟ್ರೇಡನ್ನು ಮಾಡಿರೋವಂಥದ್ದು. ಇದನ್ನು ಏನಂತ ಕರಿತೀವಿ ಅಂದರೆ ಫೇಕ್ ಬೈಯಿಂಗ್ ಅಂತಲೂ ಕೂಡ ಕರಿತೀವಿ. ಬಿಗ್ ಪ್ಲೇಯರ್ಸ್ ರಿಟೇಲ್ ಪೀಪಲ್ನ ಟ್ರ್ಯಾಪ್ ಮಾಡಿದ್ದಾರೆ ಅಂತಲೂ ಕೂಡ ಕರಿತೀವಿ. ಓಕೆನಾ? ಬಿಗ್ ಪ್ಲೇಯರ್ಸು ಟ್ರ್ಯಾಪ್ ಮಾಡಿದ್ದಾರೆ ರಿಟೇಲ್ ಪೀಪಲ್ಸ್ನ. ಈ ಒಂದು ಲೆವೆಲ್ಸನ್ನು ಇಷ್ಟೆಲ್ಲನೂ ಅನಾಲಿಸಿಸ್ ಮಾಡಿ ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಅಪ್ಲೈ ಮಾಡಲಾಗಿದೆ. ಅಪ್ಲೈ ಮಾಡಿ ಟ್ರೇಡು ರನ್ನಿಂಗಲ್ಲಿದೆ. 213 ಪಾಯಿಂಟ್ಸು, 232 ಪಾಯಿಂಟ್ಸು ರನ್ನಿಂಗಲ್ಲಿದೆ. ನಮಗಿರೋದೆಷ್ಟು ರಿಸ್ಕ್? 235 ಪಾಯಿಂಟ್ ಅಷ್ಟೇ. ಆಲ್ರೆಡಿ 232 ಪಾಯಿಂಟು ರನ್ನಿಂಗಲ್ಲಿದೆ. 244 ಪಾಯಿಂಟು ರನ್ನಿಂಗಲ್ಲಿದೆ. ಇಷ್ಟೇ ಬಂಧುಗಳೇ, ನೋ ಕಾಂಪ್ಲಿಕೇಟೆಡ್. ನಾನಿವಾಗ ತಾಳ್ಮೆಯಿಂದ ಕಾಯುತ್ತೇನೆ ಟಾರ್ಗೆಟ್ಗೋಸ್ಕರ. ನೋಡಿ ಬಂಧುಗಳೇ,
ಬೆಗ್ ಪ್ಲೇಯರ್ಸ್ ಯಾವ ಥರ ಬೆಗ್ ಪ್ಲೇಯರ್ಸ್ ಕ್ಯಾಂಡಲ್, ಈ ಥರ ಕ್ಯಾಂಡಲ್ನ ತರಬೇಕಂದ್ರೆ ಯಾರ ಕೈಯಲ್ಲಿ ಸಾಧ್ಯ ಆಗುತ್ತೆ? ಬಿಗ್ ಪ್ಲೇಯರ್ಸ್ ಕೈಯಲ್ಲಿ ಮಾತ್ರ ಸಾಧ್ಯ ಬಂಧುಗಳೇ. ಬಿಗ್ ಪ್ಲೇಯರ್ಸ್ ಕ್ಯಾಂಡಲ್ ನೀವೇ ನೋಡಿ, ಲೈವ್ ಮಾರ್ಕೆಟಲ್ಲಿ, ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಲ್ಲ, ಲೈವ್ ಮಾರ್ಕೆಟ್ ರಿಪೋರ್ಟ್, ಬಿಗ್ ಪ್ಲೇಯರ್ಸ್. ಓಕೆನಾ? ಇದು ಯಾವುದಪ್ಪ ಸ್ಟ್ರಾಟಜಿ ಅಂದರೆ ಲಕ್ಷ್ಮಣ ರೇಖಾ ಸ್ಟ್ರಾಟಜಿ ಥ್ರೂ ಟ್ರೇಡ್ ಮಾಡಿರೋವಂಥದ್ದು. ಪವರ್ಫುಲ್ ಸ್ಟ್ರಾಟಜಿ ಬಿಗ್ ಪ್ಲೇಯರ್ ಸ್ಟ್ರಾಟಜಿ. ಈ ಥರ ಪ್ರತಿಯೊಂದನ್ನು ತಿಳ್ಕೊಂಡಾಗ ಮಾತ್ರ ಟ್ರೇಡಿಂಗನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸುಮ್ಮನೆ ಎಲ್ಲೆಲ್ಲಿ ಬೇಕಲ್ಲೆಲ್ಲ ಟ್ರೇಡ್ ಮಾಡೋದಕ್ಕೆ ಆಗೋದಿಲ್ಲ. ನೀವೇ ನೋಡಿ, 235 ಪಾಯಿಂಟ್ ಎಸ್ಸಲ್ಲಿದೆ, ಆಲ್ರೆಡಿ 550 ಪಾಯಿಂಟ್ ಬಂದುಬಿಟ್ಟಿದೆ. ಕರೆಕ್ಟಾ? ಖಂಡಿತ ಬರುತ್ತೆ. ತಾಳ್ಮೆಯಿಂದ ಕಾಯಬೇಕಷ್ಟೇ. ತಾಳ್ಮೆ ತುಂಬ ಮುಖ್ಯ ಬಂಧುಗಳೇ. ನಾನು ಹೇಳ್ತಾ ಇರ್ತೀನಿ ನಮ್ಮ ಟ್ರೇಡಿಂಗಲ್ಲೆಲ್ಲ, ತಾಳ್ಮೆನ ಇಟ್ಕೊಳ್ಳಿ. ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗ್ಬೋದು. ಒಂದು ಸ್ಟ್ರಾಟಜಿನ ಇಟ್ಕೊಳ್ಳಿ. ಆ ಸ್ಟ್ರಾಟಜಿನ ಇಟ್ಕೊಂಡಾಗ ಪರ್ಫೆಕ್ಟಾಗಿ ನಾವು ಟ್ರೇಡ್ನ ಮಾಡಬಹುದು. ಮತ್ತೆ ಒಂದು ಬಿಗ್ ಪ್ಲೇಯರ್ ಕ್ಯಾಂಡಲ್ ಬರುತ್ತೆ. ಈ ಥರ ಕ್ಯಾಂಡಲ್ ಖಂಡಿತ ಬರುತ್ತೆ. ಈ ಥರ ಬರುತ್ತೆ ನೋಡಿ, ಚೆಕ್ ಮಾಡಿ ಬೇಕಾದರೆ. ಬಿಗ್ ಕ್ಯಾಂಡಲ್ ಬರುತ್ತೆ. ಯಾರು ಕ್ರಿಯೇಟ್ ಮಾಡ್ತಾರೆ ಅಂತ ನೋಡಿ. ನೆಕ್ಸ್ಟ್ ಬಿಗ್ ಪ್ಲೇಯರ್ ಕ್ರಿಯೇಟ್ ಮಾಡೋವಂಥದ್ದು. ಬಿಗ್ ಪ್ಲೇಯರ್ಸ್ ಖಂಡಿತ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಒಂದು ಹೇಳ್ತೀನಿ, ಇದನ್ನು ಮೂವ್ ಮಾಡಿದವ್ರು ಯಾರು? ಬಿಗ್ ಪ್ಲೇಯರ್. ಇದನ್ನು ಮೂವ್ ಮಾಡ್ತಾ ಇರೋರು ಯಾರು? ಬಿಗ್ ಪ್ಲೇಯರ್. ಅರ್ಥ ಮಾಡ್ಕೊಳ್ಳಿ. ಇದನ್ನು ಮೂವ್ ಮಾಡಿರೋರು ಯಾರು? ಬಿಗ್ ಪ್ಲೇಯರ್. ಇದನ್ನು ಮೂವ್ ಮಾಡಿರೋರು ಯಾರು? ಬಿಗ್ ಪ್ಲೇಯರ್. ನಾವು ಯಾರ ಜೊತೆ ಇದ್ದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಟ್ರೇಡ್ನ ಎಲ್ಲರೂ ಮಾಡ್ತಾರೆ, ನಾವು ಹೇಗೆ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ. ನೋಡಿ, ಅಬ್ಸರ್ವ್ ಮಾಡಿ ಯಾವ ಥರ ಪ್ರೈಸ್ ನಮ್ಮ ಟಾರ್ಗೆಟ್ನ ರೀಚ್ ಆಗುತ್ತೆ ಅಂತ. ನೋಡಿ ಇಲ್ಲಿ 900 ಪಾಯಿಂಟ್ಸ್ ರನ್ನಿಂಗ್ ಇನ್ ದ ಮಾರ್ಕೆಟ್. ಯಾವುದು? ಲಕ್ಷ್ಮಣ ರೇಖಾ ಸ್ಟ್ರಾಟಜಿ ಮುಖಾಂತರ 900 ಪಾಯಿಂಟ್ಸ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ನೋಡಿ, ಇಲ್ಲೇ ಸೆಲ್ ಮಾಡಿಲ್ಲ ಅಂದರೆ ಹೇಗಾಗ್ತಾ ಇತ್ತು ನೋಡಿ. 969 ಪಾಯಿಂಟ್ಸ್, 1000 ಪಾಯಿಂಟ್ಸ್ಗೆ ಇನ್ನೇನು ಕೆಲವೇ ಕ್ಷಣಗಳಿದೆ. ಬರ್ತಾ ಇದೆ ಟಾರ್ಗೆಟ್ಗೋಸ್ಕರ. ವೆಯ್ಟ್ ಮಾಡಿ. ಇದೊಂದು ಇತಿಹಾಸವನ್ನು ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್ ಬಂಧುಗಳೇ. ನೋಡಿ ಇಲ್ಲಿ ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್. ಯಾವುದು? ಲಕ್ಷ್ಮಣ ರೇಖಾ ಸ್ಟ್ರಾಟಜಿ ಮೇಲೆ ಟ್ರೇಡನ್ನು ತೊಗೊಂಡಿರೋವಂಥದ್ದು. ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್. ಇಷ್ಟೇ ಬಂಧುಗಳೇ, ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ನೋ ಕಾಂಪ್ಲಿಕೇಟೆಡ್. ನೀವೇ ನೋಡಿ ಎಂಥ ಒಂದು ಟ್ರೇಡ್, ಅದ್ಭುತವಾದ ಒಂದು ಟ್ರೇಡ್ ಲಕ್ಷ್ಮಣ ರೇಖಾ ಸ್ಟ್ರಾಟಜಿ ಮೇಲೆ ಮಾಡಿರೋವಂಥದ್ದು. ನೋಡಿ ಇಲ್ಲಿ ರಿಸ್ಕ್ ಎಷ್ಟಿದೆ? 235 ಪಾಯಿಂಟ್ಸ್ ರಿಸ್ಕ್ ಇದೆ. ರಿವಾರ್ಡು ಚೆಕ್ ಮಾಡಿ, 1015 ಪಾಯಿಂಟ್ಸ್. ಈ ಒಂದು ಟ್ರೇಡಲ್ಲಿ 1:4
ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ವೆರಿ ಸಿಂಪಲ್ ಅಲ್ವಾ? ಯೋಚನೆ ಮಾಡಿ, ನಾವೇನನ್ನು ಟ್ರೇಡ್ ಮಾಡ್ತೀವಿ ಅದನ್ನು ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಕೊಡಲಾಗಿರುತ್ತೆ. ಓಕೆನಾ? ಇಷ್ಟೇ ಬಂಧುಗಳೇ ಟ್ರೇಡು. ಈ ಒಂದು ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯ ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.